ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇತ್ತೀಚೆಗಷ್ಟೇ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ. ಐ ಹೋಪ್ ಎಲ್ರು ಕೂಡ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ. ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ಏನನ್ನ ಹೇಳೋಕ್ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಪ್ರಿಪರೇಟರಿ ಆಯ್ತು, ಮುಂದೆ ಏನ್ ಮಾಡ್ಬೇಕು, ಯಾವ ರೀತಿ ಓದ್ಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ತರ 10ನೇ ತರಗತಿ ವಾರ್ಷಿಕ ಪರೀಕ್ಷೆಗಳು ಇದೇ ತಿಂಗಳು ಅಂದ್ರೆ ಮಾರ್ಚ್ 25ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ ಅಲ್ವಾ. 25ನೇ ತಾರೀಕು ಪ್ರಾರಂಭ ಆಗ್ತಿದೆ ಅಂದ ತಕ್ಷಣ ನಮ್ಮ ತಲೆನಲ್ಲಿ ಬರ್ತಕ್ಕಂತಹ ಮೊದಲನೇ ವಿಚಾರ ಏನು ಅಂತ ಹೇಳಿದ್ರೆ, ಪರೀಕ್ಷೆಗೆ ಉಳಿದಿರ್ತಕ್ಕಂತಹ ದಿನಗಳು ಎಷ್ಟು ಅಂತ ಹೇಳಿ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಉಳಿದಿರ್ತಕ್ಕಂತಹ ದಿನಗಳು ಅಂತ ಹೇಳಿದ್ರೆ ಕೇವಲ 20 ದಿನಗಳು ಮಾತ್ರ. ಈ 20 ದಿನಗಳು ನೀವು ಹೇಗೆ ಓದ್ತೀರಾ, ಏನನ್ನ ಓದ್ತೀರಾ, ಯಾವ ರೀತಿ ಓದ್ತೀರಾ ಅಂತಕ್ಕಂಥದ್ದು ತುಂಬಾನೇ ದೊಡ್ಡ ಮ್ಯಾಟರ್ ಆಗುತ್ತೆ. ಹಾಗಾಗಿ 20 ದಿನ ನಿಮ್ ಹತ್ರ ಬಾಕಿ ಇದೆ. ಹಾಗಾಗಿ ಸಮಯವನ್ನ ನಿರ್ವಹಣೆ ಮಾಡ್ಕೊಂಡು ನೀಟಾಗಿ ಓದೋದನ್ನ ನೀವು ರೂಢಿ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಈ ಒಂದು 20 ಡೇಸ್ ಅಲ್ಲಿ ಮಧ್ಯ ಶಿವರಾತ್ರಿ ಹಬ್ಬ ಬರುತ್ತೆ, ಅಥವಾ ಏನೋ ಫಂಕ್ಷನ್ ಬರುತ್ತೆ, ಅಥವಾ ಏನೋ ಮತ್ತೊಂದು ಅಂತ ಹೇಳಿ ನಾವು ಒಂದು 2 ಡೇಸ್ ಅನ್ನ ತೆಗಿದ್ವಿ ಅಂತ ಹೇಳಿದ್ರೆ ಉಳಿದಿರ್ತಕ್ಕಂತಹ ದಿನಗಳು ಎಷ್ಟು? 18 ದಿನಗಳು ಮಾತ್ರ. ನಿಮಗೆ ಟೋಟಲ್ ಆಗಿ ಇರ್ತಕ್ಕಂತಹ ಸಬ್ಜೆಕ್ಟ್ಸ್ ಎಷ್ಟು? 6 ವಿಷಯಗಳಿದೆ. ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್. ಈ 18ಅನ್ನ 6 ವಿಷಯಗಳಿಗೆ ನಾವು ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಒಂದು ವಿಷಯ ಓದ್ಕೊಳ್ಳೋದಕ್ಕೆ ನಿಮಗೆ ಸಿಗ್ತಕ್ಕಂತಹ ಸಮಯ ಎಷ್ಟು? ಕೇವಲ 3 ದಿನಗಳು. ಭಯ ಆಗ್ತಿದೆಯಲ್ವಾ ಕೇಳಿಸ್ಕೊಂಡ್ರೆ? ನಾನು ಹೇಳ್ತಾ ಇದ್ದೀನಿ, ನನ್ಗೇನೆ ಟೆನ್ಷನ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಪಾಪ ನಿಮಗೆ ಇನ್ನೇನ್ ಆಗ್ಬೇಡ. ನೋಡಿ, ನಿಮ್ಮ 10ನೇ ತರಗತಿ ಪರೀಕ್ಷೆಗೆ ಉಳಿದಿರ್ತಕ್ಕಂಥ ದಿನಗಳು ಅಂದ್ರೆ 18ರಿಂದ 20 ದಿನಗಳಷ್ಟೇನೆ. ಇನ್ನ ಒಂದು ಸಬ್ಜೆಕ್ಟ್ ಅನ್ನ ಓದ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಸಮಯ ಅಂತ ಹೇಳಿದ್ರೆ ಕೇವಲ 3 ದಿನಗಳು. ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ಓದ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಈಗ ಇತ್ತೀಚೆಗಷ್ಟೇ ನಿಮ್ಗೆಲ್ಲ ಪ್ರಿಪರೇಟರಿ ಎಕ್ಸಾಮ್ ಆಗಿದೆ. ಎಲ್ರು ಕೂಡ ಯಾವ ರೀತಿ ಬರ್ದಿದ್ದೀರಿ ಎಕ್ಸಾಮ್ನ? ತುಂಬಾ ವಿದ್ಯಾರ್ಥಿಗಳು, ನಮ್ಮ ಶಾಲೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಮ್ಮ ಮನೆ ಹತ್ರ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ತುಂಬಾ ವಿದ್ಯಾರ್ಥಿಗಳು ಏನ್ ಹೇಳ್ತಾ ಇದ್ರು ಅಂದ್ರೆ, ಮ್ಯಾಮ್ ಈ ಸರಿ ಯಾಕೋ ಕ್ವಶನ್ ಪೇಪರು ತುಂಬಾ ಟಫ್ ಇತ್ತು ಮ್ಯಾಮ್ ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೆ ನಾವು ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಟೀಚರ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಇದು ಇಂಪಾರ್ಟೆಂಟ್ ಬಂದೇ ಬರುತ್ತೆ ಅಂತ ಹೇಳಿ ಏನ್ ಹೇಳ್ತಾ ಇದ್ರಲ್ವಾ, ಆ ಕ್ವಶನ್ಸೇ ಬಂದಿಲ್ಲ. ಅದನ್ನ ಬಿಟ್ಟು ಬೇರೆ ಕ್ವಶನ್ಸ್ಗಳು ಜಾಸ್ತಿ ಬಂದಿದೆ ಅಂತ ಹೇಳಿ ತುಂಬಾ ವಿದ್ಯಾರ್ಥಿಗಳು ನನಗೆ ಹೇಳಿದ್ದಾರೆ. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇವಾಗ ಪ್ರಶ್ನೆ ಪತ್ರಿಕೆ ಏನೇ ಇರ್ಲಿ, ಅದು ಏನೇ ಆಗೋಗಿರ್ಲಿ, ಈಗ ಪ್ರಿಪರೇಟರಿ ಎಕ್ಸಾಮ್ ಆಗೋಗಿದೆ ಅಲ್ವಾ. ಇವಾಗ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನೀವು ಮಾಡ್ಬೇಕಾಗಿರ್ತಕ್ಕಂತಹ ಆ ಕೆಲಸ ಏನು ಅಂತ ಹೇಳಿದ್ರೆ, ಪ್ರಿಪರೇಟರಿ ಎಕ್ಸಾಮ್ ಆದ ನಂತರ ಹೇಗಿದ್ರು ನಿಮ್ಮ ಟೀಚರ್ಸ್ ನಿಮ್ಮ ಪೇಪರ್ಸ್ ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಮಾಡಿದ ನಂತರ ನೀವೇನ್ ಮಾಡ್ಬೇಕು, ನಿಮಗೆ ಈ ಒಂದು ಪರೀಕ್ಷೆಯಲ್ಲಿ ಸಿಕ್ಕಿರ್ತಕ್ಕಂತಹ ಅಂಕಗಳು ಎಷ್ಟು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟು ಅಂಕ ಬಂದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾದ್ರೆ ನೀವು ಯಾವ ಒಂದು ಗ್ರೇಡ್ ಅನ್ನ ಪಡ್ಕೊಳ್ತೀರಾ ಅಂತಕ್ಕಂತಹ ಒಂದು ಪಿಕ್ಚರ್ ನಿಮ್ಗೆ ಸಿಗುತ್ತೆ. ಎಕ್ಸಾಂಪಲ್, ನೀವು 72ರಿಂದ 80 ಅಂಕಗಳನ್ನ ತಗೊಂಡಿದ್ರೆ A+ ಗ್ರೇಡ್, 64ರಿಂದ 71 ಅಂಕ ಬಂದಿತ್ತು ಅಂದ್ರೆ A ಗ್ರೇಡ್, 56ರಿಂದ 53 ಅಂಕ ಬಂದಿದ್ರೆ B+, 48ರಿಂದ 55 ಇದ್ರೆ B ಗ್ರೇಡ್, ಹಾಗೆ 40ರಿಂದ 47 ಇದ್ರೆ C+, 28ರಿಂದ 39 ಇದ್ರೆ C, ಹಾಗೆ 0 ಇಂದ 27 ಒಳಗಡೆ ಇದ್ರೆ ಅದನ್ನ ನಾಟ್ ಕಂಪ್ಲೀಟೆಡ್ ಅಂದ್ರೆ ಅದನ್ನ ಫೇಲ್ ಅಂತ ಹೇಳಿ ನೀವು ತಿಳ್ಕೊಬೇಕಾಗುತ್ತೆ. ಈಗ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ ಗೊತ್ತಾದಾಗ ಏನಾಗುತ್ತೆ, ಈಗ ಇಂಗ್ಲಿಷ್ ವಿಷಯನ, ಇಂಗ್ಲಿಷ್ ಅಲ್ಲಿ ನನಗೆ 80 ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ ನಾನು A+ ಗ್ರೇಡ್ ಬರುತ್ತೆ ನನಗೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ. ಈಗ ಮ್ಯಾಥ್ಸ್ ಅಲ್ಲಿ 55 ಬಂದಿದೆ ಅಂದ್ರೆ ನಾನು B ಗ್ರೇಡ್ ಅಲ್ಲಿ ಇದ್ದೀನಿ. ಈ ತರ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಎಷ್ಟು ವೀಕ್ ಇದ್ದೀರಾ, ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಫಸ್ಟ್ ನೀವು ಮಾರ್ಕ್ಸ್ ಅನ್ನ ತಿಳ್ಕೊಳ್ಳಿ. ಏನಕ್ಕೆ ಮಾರ್ಕ್ಸ್ ಅನ್ನು ತಿಳ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ನಿಮ್ಗೆ ಯಾವ್ದೋ ಸಬ್ಜೆಕ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರೆ ಯು ಆರ್ ಗುಡ್ ಇನ್ ದಟ್ ಸಬ್ಜೆಕ್ಟ್ ಅಂತ ಅರ್ಥ. ನಿಮ್ಗೆ ಆ ಸಬ್ಜೆಕ್ಟ್ ಅಲ್ಲಿ ನೀವು ಚೆನ್ನಾಗಿ ಓದಿದೀರಾ ಅಂತ ಅರ್ಥ. ಯಾವ್ದ್ರಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರುತ್ತೋ ಅದ್ರಲ್ಲಿ ನೀವು ಸ್ವಲ್ಪ ವೀಕ್ ಇದ್ದೀರಾ ಅಂತ ಅರ್ಥ. ಆಗ ನೀವೇನ್ ಮಾಡ್ಬೇಕು, ಇರ್ತಕ್ಕಂತ 3 ದಿನದಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದೆಯೋ ಆ ಸಬ್ಜೆಕ್ಟ್ ಇಂದ ಒಂದು ದಿನ ತೆಗೆದ್ಬಿಟ್ಟು ಅದನ್ನ ಯಾವ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆಯೋ ಆ ಒಂದು ದಿನಕ್ಕೆ ಕೊಡ್ಬೋದು. ಅರ್ಥ ಆಯ್ತಾ? ಹಾಗಾಗಿ ನೀವು ಏನ್ ಮಾಡ್ಬೇಕು, ನಿಮ್ಮ ಅಂಕಗಳನ್ನ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇನ್ನ ಇದಾದ ನಂತರ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಷ್ಟು ದಿನ ಟೀಚರ್ಸ್ ಹೇಳೋದನ್ನ ಓದಿದೀರಾ, ಹಾಗೇನೆ ಎಷ್ಟೊಂದು
ಟ್ಯೂಷನ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನೆಲ್ಸ್ ಆಗಿರ್ಬೋದು, ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ದೀರಾ. ಈ 20 days ಅಲ್ಲಿ ನೀವು ಕೊನೆಯದಾಗಿ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಓದ್ತಕ್ಕಂಥದ್ದು. ಈಗಾಗಲೇ ನಿಮಗೆ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪ್ರಾಕ್ಟೀಸ್ ಪೇಪರ್ ಎಕ್ಸಾಮ್ಸ್ ನ ಮಾಡಿರ್ತಾರೆ, ಮತ್ತೆ ಇಲಾಖೆಯ ವತಿಯಿಂದನೇ ನಮಗೆ ಮಾಡೆಲ್ ಪೇಪರ್ ಅನ್ನ ಪರಿಚಯಿಸಿರ್ತಾರೆ, ಹಾಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ದು ಪೇಪರ್ಸ್ ಇರುತ್ತೆ. ಇದನ್ನೆಲ್ಲ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು. ಅದಾದ ನಂತರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಹೋದ್ ವರ್ಷದ ಮೇನ್ ಎಕ್ಸಾಮ್ ಇರ್ಬೋದು, ಹಾಗೆ ಪ್ರಾಕ್ಟೀಸ್ ಪೇಪರ್ ಇರ್ಬೋದು, ಹಾಗೇನೆ ಅದ್ರ ಜೊತೆ ಮಿಡ್ ಟರ್ಮ್, ಅದ್ರ ಜೊತೆ ಮಾಡೆಲ್ ಪೇಪರು ಮತ್ತೆ ಪ್ರಿಪರೇಟರಿ ಪೇಪರ್, ಹೋದ್ ವರ್ಷ ಮತ್ತೆ ಈ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಹಾಗೇನೆ ಪ್ರಾಕ್ಟೀಸ್ ಮಾಡಿ ಅಂದ ತಕ್ಷಣ ಬರೀ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಕ್ಕಂಥದ್ದು ಅಂತ ಅಲ್ಲ, ಟೈಮ್ ಅನ್ನ ಇಟ್ಕೊಂಡು ಒಂದೊಂದು ಪೇಪರ್ ನ ತಗೊಂಡ್ಬಿಟ್ಟು ಸಾಲ್ವ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀವ್ ಎಷ್ಟಾದ್ರೂ ಓದಿರಿ, ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಓದಿ ಕೂಡ ವ್ಯರ್ಥ ಅಲ್ವಾ. ನೀವು ಓದಿರ್ತಕ್ಕಂತಹ ವಿಷಯವನ್ನ ಲಿಮಿಟೆಡ್ ಟೈಮ್ ಅಲ್ಲಿ ಬರೀಬೇಕಲ್ಲ, ಅದು ನಿಜವಾದ ಟಾಸ್ಕ್. ಅರ್ಥ ಆಗ್ತಿದ್ಯಲ್ವಾ? ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಟೈಮ್ ಸೆಟ್ ಮಾಡ್ಕೊಳ್ಳಿ. ನಾನ್ 3 hours ಅಲ್ಲಿ ಒಂದ್ ಪೇಪರ್ ಮುಗಿಸ್ತೀನ. ನಿಮ್ ಬರೀ ಪೇಪರ್ ಮುಗಿಸೋದಷ್ಟೇ ಗಮನದಲ್ಲಿ ಇಟ್ಕೋಬಾರ್ದು, ಲಾಸ್ಟಿಗೆ ಒಂದ್ 10-15 minutes ಉಳಿಯೋ ತರ ಪ್ಲಾನ್ ಮಾಡ್ಕೋಬೇಕು. ಆ ಟೈಮಲ್ಲಿ ಬಿಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಥಿಂಕ್ ಮಾಡೋದಿರ್ಬೋದು, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಚೆಕ್ ಮಾಡೋದಿರ್ಬೋದು, ಅಥವಾ ಏನಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ಗೆ ಅಂಡರ್ಲೈನ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಮಾಡ್ಕೋಬಹುದಾಗಿದೆ. ಹಾಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟು ನೀವೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ವಶನ್ ಪೇಪರ್ಸ್ ನ ತಗೊಂಡು ಆನ್ಸರ್ ಅನ್ನ ಬರೀತಾ ಹೋಗಿ. ಇನ್ನ ನಂತರ ಏನು ಅಂತ ಹೇಳಿದ್ರೆ ನಿಮ್ಗೆ ಇರ್ತಕ್ಕಂಥದ್ದೇ ಕೇವಲ ಈಗ 18ರಿಂದ 20 ದಿನ. ಈ ದಿನದಲ್ಲಿ ನೀವು ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೊಂತೀನಿ ಅಂತ ಹೇಳಿ ಯಾವ್ದೋ ಒಂದ್ ಸೋರ್ಸ್ ಸಿಕ್ಕಿದೆ ಅದನ್ನ ಜೆರಾಕ್ಸ್ ಮಾಡಿ ತಗೊಳ್ತಕ್ಕಂಥದ್ದು, ಅಥವಾ ಹೊಸ ನೋಟ್ಸ್ ಅನ್ನ ಬರೀತೀನಿ ಅಂತ ಕೂರ್ತಕ್ಕಂಥದ್ದು, ಅಥವಾ ಯಾವ್ದೋ ಒಂದು ಹೊಸ ಗೈಡ್ ಅನ್ನ, ಹೊಸ ಕ್ವಶನ್ ಬ್ಯಾಂಕ್ ಅನ್ನ, ಒಂದು ಹೊಸ ಪುಸ್ತಕವನ್ನ ಪರ್ಚೇಸ್ ಮಾಡಿ ನಾನು ಇವಾಗ ಓದ್ತೀನಿ ಅಂತಕ್ಕಂಥದ್ದು ಬೇಡ. ಯಾಕಂದ್ರೆ ಇರ್ತಕ್ಕಂಥದ್ದೇ ಕೇವಲ 18 ದಿನ ಇದೆ. ಇಷ್ಟು ದಿನ ಏನು ಓದಿದೀರಾ, ಇಷ್ಟು ದಿನ ನಿಮ್ ಹತ್ರ ಏನು ಒಂದು ಸ್ಟಡಿ ಮೆಟೀರಿಯಲ್ ಇದೆ, ಅಷ್ಟು ನಿಮ್ಗೆ ಸಾಕಾಗುತ್ತೆ. ಈ ದಿನದಲ್ಲಿ ನೀವು ಮಾಡ್ಬೇಕಾಗಿರೋದೇನು ಅಂದ್ರೆ ಜಸ್ಟ್ ರಿವಿಷನ್ ಅಷ್ಟೇ. ನೀವ್ ಏನ್ ಓದಿದಿರೋ ಅದನ್ನ ರೀಕಾಲ್ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಪುನರಾವರ್ತನೆಯನ್ನ ಮಾಡ್ತಕ್ಕಂಥದನ್ನ ಮಾಡ್ಬೇಕಾಗುತ್ತೆ. ಯಾವ್ದು ಕೂಡ ಹೊಸ ಸೋರ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನ ನಂತರ ಏನು ಅಂತ ಹೇಳಿದ್ರೆ ಈ ಟೈಮಲ್ಲಿ ನಾನು ನಿಮ್ಗೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಿ ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಹಾರ್ಡ್ ವರ್ಕ್ ಮಾಡ್ತಾ ಕೂತ್ರೆ ಅಷ್ಟೊಂದೆಲ್ಲ ಸಮಯ ಇಲ್ವೇ ಇಲ್ಲ ನಿಮ್ಮ ಹತ್ರ. ನೀವೀಗ ಏನು ಅಂತ ಹೇಳಿದ್ರೆ ಒಂದ್ ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ಬೇಕು. ಹೇಗೆ ಕಾಗೆಗೆ ನೀರ್ ಕುಡಿಯಂಗಾದಾಗ ಆ ಹೂಜಿನಲ್ಲಿ ನೀರ್ ಇರೋದಿಲ್ಲ, ಆಗ ಸ್ಟೋರಿ ಗೊತ್ತಲ್ವಾ ಎಲ್ರಿಗೂ. ಆಗ ಕಾಗೆ ಏನ್ ಮಾಡುತ್ತೆ, ಕಲ್ ಹಾಕಿ ಹಾಕಿ ನೀರ್ ಮೇಲ್ ಬರೋ ತರ ಮಾಡ್ಬಿಟ್ಟು ನೀರನ್ನ ಕುಡಿದು ಹಾರ್ಕೊಂಡು ಹೋಗುತ್ತೆ. ಅದೇ ತರ ನೀವು ಇವಾಗ ನೀರನ್ನ ಹೇಗ್ ಕುಡಿಬೇಕು ಅಂತ ಹೇಳಿದ್ರೆ, ಕಲ್ ಹಾಕಿದಾಗ ನೀರ್ ಮೇಲ್ ಬಂದಾಗ ಕಾಗೆ ಹೇಗ್ ತಲೆ ಉಪಯೋಗಿಸುತ್ತಲ್ಲ, ಈಗ ನಾವು ಇರ್ತಕ್ಕಂಥ ಶಾರ್ಟ್ ಟೈಮ್ ಅಲ್ಲಿ ನಾವು ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಈ ತರ ಪ್ಲಾನ್ ಅನ್ನ ಮಾಡಿ ಒಂದು ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಇನ್ನ ನಂತರ ಸ್ಲೋ ಲರ್ನರ್ಸ್ ವಿಷಯಕ್ಕೆ ಬರೋಣ. ಯಾರು ಈಗ ಏನು ಪ್ರಿಪರೇಟರಿ ಎಕ್ಸಾಮ್ ಆಯ್ತಲ್ಲ, ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರೋರಾಗಿರ್ಬೋದು, ಅಥವಾ ಕಡಿಮೆ ಅಂಕಗಳನ್ನ ತಗೊಂಡಿರೋರಾಗಿರ್ಬೋದು, ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ಪಾಸಿಂಗ್ ಪ್ಯಾಕೇಜ್ಗಳ ಕಡೆ ಗಮನವನ್ನ ವಹಿಸಿ. ಅದಾದ ನಂತರ ಮಾಡೆಲ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿ. ಮಾಡೆಲ್ ಕ್ವಶನ್ ಪೇಪರ್ ಹಾಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ ಇದೆರಡು, ಹಾಗೆ ನಿಮ್ಮ ಡಿಸ್ಟಿಕ್ ಅಲ್ಲಿ ನಡೆದಂತಹ ಪ್ರಾಕ್ಟೀಸ್ ಪೇಪರ್, ಇದಿಷ್ಟು 4 ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಂಡ್ರೆ ಖಂಡಿತ ನಿಮಗೆ 50+ ಬರುತ್ತೆ, ನಾನ್ ಗ್ಯಾರಂಟಿ ನಿಮ್ಗೆ. ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ಸ್ ನ ಆದಷ್ಟು ನೀವು ಸಾಲ್ವ್ ಮಾಡಿ. ಇನ್ನ ನಂತರ ಏನು ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ್ನಲ್ವಾ, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಯಾವ ರೀತಿ ನಾವು ಉತ್ತರವನ್ನ ಬರಿಬೇಕು, ಒಂದು ಮೇನ್ಗೆ ಎಷ್ಟು ಟೈಮ್ ಇರಬೇಕು. ಈಗ 10 ವಾಕ್ಯದ್ದು ಒಂದು ಕ್ವಶನ್ ಇದೆ ಅಂತ ಹೇಳಿದ್ರೆ 5 marks ಗಿದೆ, ಅದು 4 marks ಗಿದೆ ಅಂದ್ರೆ ನಾನು ಇಷ್ಟೇ ಟೈಮ್ ಅಲ್ಲಿ ಅದನ್ನ ಬರೆದು ಮುಗಿಸ್ಬೇಕು. ಈ ತರ ಒಂದು ಟೈಮ್ ಅನ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಟೈಮೇ ಫಿಕ್ಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವ್ ಏನೇ ಓದ್ಕೊಂಡು ಹೋದ್ರು ಕೂಡ ಅಲ್ಲಿ ಬರ್ದಿಲ್ಲ ಅಂತ ಹೇಳಿದ್ರೆ ನೋ ಯೂಸ್ ಅಲ್ವಾ. ಹಾಗಾಗಿ ಇರ್ತಕ್ಕಂಥ ಸಮಯದಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರಿಬೇಕು ಅಂತ ಹೇಳಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೊಳ್ಳಿ. ಹಾಗೇನೆ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ಇನ್ನೇನು 18 ದಿನಗಳು ಅಷ್ಟೇ ಇದೆ. ಏನಾದ್ರೂ ತಿಂತಕ್ಕಂಥದ್ದು, ಅಲ್ಲಿ ಇಲ್ಲಿ ಹೋಗ್ತಕ್ಕಂಥದ್ದು, ಬೇರೆ ನೀರು ಕುಡಿದಾಗ ಶೀತ, ಕೆಮ್ಮು, ನೆಗಡಿ, ಜ್ವರ ಈ ತರ ಆಗ್ತಕ್ಕಂಥದ್ದು, ಹೊಟ್ಟೆ ಕೆಡಿಸ್ಕೊಳ್ತಕ್ಕಂಥದ್ದು, ಈ ರೀತಿಯ ಸಿಚುಯೇಷನ್ಸ್ ಬೇಡ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಹಿತವಾಗಿ ಮಿತವಾಗಿ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂತಹ ಆಹಾರವನ್ನ ಸೇವನೆ ಮಾಡಿ. ಹಾಗೇನೆ ಅದ್ರ ಜೊತೆ ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಎಕ್ಸಾಮ್ ಹತ್ರ ಬಂತು ಅಂತ ಹೇಳ್ಬಿಟ್ಟು ರಾತ್ರಿ ಹಗಲು ತುಂಬಾ ಓದ್ತಾನೆ ಇರ್ತೀರಾ. ಹೀಗೆ ಓದ್ತಾ ನಿಮ್ಮ ಆರೋಗ್ಯದ ಕಡೆ ನೀವು ಲಕ್ಷ್ಯವನ್ನ ಕೊಡೋದಿಲ್ಲ. ಆದ್ರೆ ಮನುಷ್ಯನ ದೇಹಕ್ಕೆ ಇಷ್ಟು ನಿದ್ದೆ ಅಂತ ಹೇಳಿ ಇದ್ದೇ ಇರುತ್ತೆ. ಆ ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾವು ಮನುಷ್ಯರಾಗಿ ಇರೋದೇ ಇಲ್ಲ, ಗೊತ್ತಾಯ್ತಾ. ಏನಕ್ಕೂ ಕೂಡ ಆಸಕ್ತಿ ಇರೋದಿಲ್ಲ.
ಹಾಗಾಗಿ ಮಲ್ಗಿ, ಅದ್ರ ಜೊತೆ ಎಷ್ಟು ಓದ್ಬೇಕೋ ಅಷ್ಟು ಓದಿ, ಹಾಗಂತ ನಿದ್ದೆಗೆಟ್ಟು ಓದ್ತಾ ಕೂತ್ಕೋಬೇಡಿ. ಇನ್ನ ನಂತರ ಏನು ಅಂತ ಹೇಳಿದ್ರೆ, ಎಕ್ಸಾಮ್ ಹತ್ರ ಬರ್ತಿದೆ ಅಂದಾಗ ತುಂಬಾ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ, ಯೂಟ್ಯೂಬ್ ಸರ್ಚ್ ಮಾಡ್ತೀರಾ. ಏನಂತ ನಾನು ನೋಡಿದೀನಿ ಈ ಸರ್ಚ್ ಅಲ್ಲಿ, SSLC ಮೇನ್ ಎಕ್ಸಾಮ್ ಕನ್ನಡ ಕ್ವಶನ್ ಪೇಪರ್, SSLC ಆನ್ಯುವಲ್ ಎಕ್ಸಾಮ್ ಪೇಪರ್ 24 ಈ ತರ ಎಲ್ಲ ಸರ್ಚ್ ಮಾಡಿರ್ತೀರಾ. ಖಂಡಿತ ನಿಮ್ಗೆ ಎಕ್ಸಾಮ್ ಕ್ವಶನ್ ಪೇಪರ್ ಎಕ್ಸಾಮ್ ಹಾಲ್ ಅಲ್ಲೇ ನಿಮ್ ಕಣ್ಮುಂದೆನೆ ಆ ಕವರ್ ನ ಓಪನ್ ಮಾಡ್ತಾರೆ ಬಿಟ್ರೆ, ಯಾವ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಯಾವ ಟೀಚರ್ಸ್ ಆಗಿರ್ಬೋದು ಅಥವಾ ಎಲ್ಲಿಂದನೋ ಮತ್ತಿಂದನೋ ಎಲ್ಲೂ ಕೂಡ ನಿಮ್ಗೆ ಪ್ರಶ್ನೆ ಪತ್ರಿಕೆಗಳು ಸಿಗೋದಿಲ್ಲ. ಇದು ಒಂದು ನಿಮ್ಗೆ ತಲೆನಲ್ಲಿರ್ಲಿ, ಅರ್ಥ ಆಯ್ತಾ? ಸುಮ್ನೆ ಸಾಕಷ್ಟು ಗಾಸಿಪ್ಗಳು ಹರಿದಾಡ್ತಿರುತ್ತೆ, ಅದ್ರ ಬಗ್ಗೆ ಎಲ್ಲ ಕಿವಿ ಕೊಡ್ಬೇಡಿ ನೀವು, ಗೊತ್ತಾಯ್ತಾ? ಅದ್ರ ಬದಲು ನೀವೇನ್ ಮಾಡ್ಬೇಕು, ಸ್ಟಡೀಸ್ ಕಡೆ ನೀವು ಕಾನ್ಸಂಟ್ರೇಟ್ ಅನ್ನ ಮಾಡಿ. ಇನ್ನ ನಾನು ಹೇಳಿದ್ನಲ್ವಾ, ಈಗ ಕೊನೆ ಹಂತದಲ್ಲಿ ನನ್ಗೆ ಆ ಸೋರ್ಸ್ ಬೇಕು, ಅದನ್ನ ಜೆರಾಕ್ಸ್ ಮಾಡ್ಸಿಲ್ಲ, ಇದನ್ನ ಜೆರಾಕ್ಸ್ ಮಾಡ್ಸಿಲ್ಲ, ನನ್ಗೆ ಆ ನೋಟ್ಸ್ ಬೇಕಿತ್ತು, ಇದು ಬೇಕಿತ್ತು ಅಂತೇಳಿ ಬರೀ ಇದನ್ನ ಜೆರಾಕ್ಸ್ ಮಾಡಿಸ್ಕೊಂಡ್ ಕೂತ್ಕೋಬೇಡಿ. ಇರ್ತಕ್ಕಂತಹ ಕಂಟೆಂಟ್ ಅಲ್ಲಿ ನೀಟಾಗಿ ಓದ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡಿ. ಇನ್ನ ಮೇನ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ ಅನ್ನ ಓದ್ತಕ್ಕಂಥದ್ದು. ಈಗ ಪ್ರಿಪರೇಟರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ಏನಕ್ಕೆ ನಿಮ್ಗೆ ಕಷ್ಟ ಆಯ್ತು ಅಂತ ಹೇಳಿದ್ರೆ, ಸಾಕಷ್ಟು ವಿಷಯಗಳಲ್ಲಿ ಡೈರೆಕ್ಟ್ ಕ್ವಶನ್ ಅನ್ನ ಕೊಟ್ಟಿಲ್ಲ, ಮತ್ತೆ ಎಕ್ಸರ್ಸೈಸ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನೀಡಿಲ್ಲ. ಟೆಕ್ಸ್ಟ್ ಬುಕ್ ಮಧ್ಯದಿಂದ ಕ್ವಶನ್ಸ್ ನ ಕೊಟ್ಟಿದ್ದಾರೆ, ಈವನ್ ಕನ್ನಡದಲ್ಲೂ ಕೂಡ. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು, ಟೆಕ್ಸ್ಟ್ ಬುಕ್ ಅನ್ನ ಓದಿ. ಟೆಕ್ಸ್ಟ್ ಬುಕ್ ಓದಿದಾಗ ನಿಮ್ಗೆ ವಿಷಯ ನೀಟಾಗಿ ಅರ್ಥ ಆಗುತ್ತೆ, ಏನೇ ಕ್ವಶನ್ ಬಂದ್ರು ಕೂಡ ನೀವು ಆನ್ಸರ್ ಅನ್ನ ಮಾಡ್ಬೋದು. ಹಾಗೆ ಪರೀಕ್ಷೆ ಹತ್ರ ಬರ್ತಿದ್ದಂಗೆ ಕೆಲವು ವಿದ್ಯಾರ್ಥಿಗಳಿಗೆ ಏನು ಅಂತ ಹೇಳಿದ್ರೆ, ಪರೀಕ್ಷೆ ಬಗ್ಗೆನೆ ಭಯ. ಏನು ಅಂದ್ರೆ ತುಂಬಾ ಸಿಟ್ ಮಾಡ್ಕೊಳ್ತಕ್ಕಂಥದ್ದು, ಹಾಗೇನೆ ಭಯ ಪಡ್ಕೊಳ್ತಕ್ಕಂಥದ್ದು, ಈ ತರ ಎಲ್ಲ ಆಗುತ್ತೆ. ಕಾಮ್ ಆಗಿರಿ, ಕೂಲ್ ಆಗಿರಿ. ಈಗ 1 ದಿನ 2 ದಿನದಲ್ಲಿ ಏನೇನೋ ಕೆಲಸವನ್ನ ನಾವು ಮಾಡಿ ಮುಗಿಸ್ತೀವಿ ಅಂತದ್ರಲ್ಲಿ ಇನ್ನ 18 ದಿನ ಇದೆ. ಹಂಗಂತ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು. ಇರೋ ಟೈಮಲ್ಲೇ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಪರೀಕ್ಷೆಯನ್ನ ಚೆನ್ನಾಗಿ ಅಟೆಂಡ್ ಮಾಡಿ. ಯಾಕಂದ್ರೆ ಈ ಪರೀಕ್ಷೆ ನಿಮ್ಮ ಒಬ್ಬರ ಜೀವನದ ಪರೀಕ್ಷೆ ಅಲ್ಲ, ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿಗಳು, ಹಾಗೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ಹಾಗೆ ನಿಮ್ಮ ಟೀಚರ್ಸು, ನಿಮ್ಮ ಸ್ಕೂಲು ಎಲ್ಲರೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಸೊ ಆ ನಂಬಿಕೆಯನ್ನ ಉಳಿಸ್ತಕ್ಕಂತಹ ಪ್ರಯತ್ನ ಮಾಡಿ. ಅವರೆಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ಓದಿ. ಈಗ ಅನ್ಕೊಳ್ತಾನೆ ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ನೀವು ಏನೇನ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗಿದೆ ಅಂತ ಹೇಳಿ. ಹಾಗೆ ಸುಮಾರು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಆನ್ಯುವಲ್ ಎಕ್ಸಾಮ್ ಅಲ್ಲಿ ಏನಾದ್ರು ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಅದನ್ನ ಬಿಟ್ಟೇ ಬಿಡೋದು, ಆ ತರ ಮಾಡ್ತೀರಾ. ಆ ತರ ಮಾಡೋದಕ್ಕೆ ಹೋಗ್ಬಾರ್ದು. ಅಟ್ಲೀಸ್ಟ್ ನಿಮ್ಗೆ ಆ ಕಂಟೆಂಟ್ ಬಗ್ಗೆ ಏನ್ ಗೊತ್ತಿದೆಯೋ ಅದನ್ನಾದ್ರೂ ಸ್ವಲ್ಪ ಬರೆದ್ರೆ ಇವ್ಯಾಲ್ಯೂಯೇಟರು ಏನೋ ಪಾಪ ಸ್ವಲ್ಪನಾದ್ರೂ ಬರ್ದಿದ್ದಾನಲ್ಲ ಅಂತ ಹೇಳ್ಬಿಟ್ಟು 1 ಮಾರ್ಕ್ಸ್ ಕೊಡೋ ಸಾಧ್ಯತೆನಾದ್ರೂ ಇರುತ್ತೆ, ಗೊತ್ತಾಯ್ತಾ? ಹಾಗಾಗಿ ಯಾವ ಕ್ವಶನ್ಸ್ ಕೂಡ ಬಿಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಏನ್ ಗೊತ್ತೋ ಅದನ್ನ ಬರೀರಿ. ಎಕ್ಸಾಮ್ಗೆ ನನ್ನ ಕಡೆಯಿಂದ ಯಾವ ರೀತಿ ಹೆಲ್ಪ್ ಬೇಕೋ, ಯಾವ ಕಂಟೆಂಟ್ ಗಳನ್ನ ನಾನು ನಿಮಗೆ ಕಲಿಸ್ಬೇಕು, ಅಥವಾ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕಂತ ಹೇಳಿದ್ರೆ ಆ ರೀತಿ ವಿಡಿಯೋಸ್ ಗಳನ್ನ ನಾನು ನಿಮ್ಗೆ ಮಾಡ್ಬಿಟ್ಟು ಹಾಕ್ತೀನಿ ಅಂತೇಳಿ ಹೇಳ್ತಾ, ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮ ಪರೀಕ್ಷೆಗೆ ಸಿದ್ಧರಾಗೋದಿಕ್ಕೆ ನಿಮ್ ಜೊತೆ ನಾನಿರ್ತೀನಿ. ಹಾಗಾಗಿ ಯಾರು ಕೂಡ ವರಿ ಮಾಡ್ಕೋಬೇಡಿ, ಎಲ್ಲರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಓದ್ತೀರಾ. ನಿಮ್ಮೇಲೆ ನೀವು ನಂಬಿಕೆಯನ್ನ ಇಟ್ಬಿಟ್ಟು ಓದಿ. ಹಾಗೆ ಕೊನೆಯದಾಗಿ ಮತ್ತೊಂದು ವಿಚಾರ ಹೇಳ್ಬೇಕು. ಈ ಬಾರಿ ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಅಂತ ಎಲ್ಲ ಇದೆ. ತಲೆಯಲ್ಲಿ ಇಟ್ಕೊಳ್ಳಿ, ತುಂಬಾ ವಿದ್ಯಾರ್ಥಿಗಳು ಖುಷಿಯಾಗಿರ್ಬೋದು, ಆದ್ರೆ ಪರೀಕ್ಷೆಗಳು ಎಷ್ಟು ಸುಲಭವಾಗ್ತಾ ಹೋಗುತ್ತೋ ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಕಷ್ಟವಾಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಪರೀಕ್ಷೆಗಳು ಸುಲಭ ಆಗಿರ್ಬೋದು, ಆದ್ರೆ ಪ್ರಶ್ನೆ ಪತ್ರಿಕೆಗಳು ಸುಲಭ ಆಗಿರೋದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಂಡು ಓದ್ಕೊಳ್ಳಿ ಅಂತೇಳಿ ಹೇಳ್ತಾ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.